ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಫೋಮೆತ್ರಿ ಚಾನಲ್. ಬನ್ನಿ, ನಾನಿವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಿಮಗೆ ಪಾಂಡಿಚೇರಿಯಲ್ಲಿ ಏನೇನು ಮಾಡೋದು, ಹೇಗೆ ಹೋಗೋದು ಅಂತೆಲ್ಲ, ಯಾವ್ಯಾವ ಪ್ಲೇಸ್ ಇದೆ ಅಂತ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೂಡ ಪ್ರಯತ್ನ ಮಾಡ್ತೀನಿ. ನಾವು ಪಾಂಡಿಚೇರಿಗೆ ಹೋದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಂದರೆ 2 ವೀಲರ್ ರೆಂಟಿಗೆ ತೊಗೊಂಡಿದ್ದು. ಸ್ಕೂಟಿ ಬಂದುಬಿಟ್ಟು 350 ಆಗುತ್ತೆ. ಬೈಸಿಕಲ್ ಕೂಡ ಇಲ್ಲಿ ರೆಂಟಿಗಿದೆ. ವೆಸ್ಪಾ ಆದರೆ 400 ಆಗುತ್ತೆ. ಒಂದು ಗೌರ್ಮೆಂಟ್ ID ಪ್ರೂಫ್ ಇರಬೇಕು, ನಿಮ್ದು ಯಾವುದಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಹೆಲ್ಮೆಟ್ ಅವರೇ ಪ್ರೊವೈಡ್ ಮಾಡ್ತಾರೆ, ಪೆಟ್ರೋಲ್ ನಾವು ಹಾಕ್ಸ್ಕೋಬೇಕು. ನಾವು 2 ಸ್ಕೂಟಿನ ರೆಂಟಿಗೆ ತೊಗೊಂಡು ಸೀದಾ ಹೋಗಿದ್ದು ರಾಯಲ್ ಕ್ಯಾಸ್ಟಲ್ ರೆಸಿಡೆನ್ಸಿ ಅಂತ. ಇಲ್ಲಿ ನಾನು booking.com ರೂಮ್ನ ಬುಕ್ ಮಾಡಿದ್ದೆ 4 ಡೇಸ್ಗೆ. 8500 ಆಯಿತು. ಬನ್ನಿ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು ಇದರಲ್ಲಿ, ಅದಕ್ಕೆ ಬುಕ್ ಮಾಡಿದ್ದೀನಿ ನಾನು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ ಈ ಪ್ರೈಸಲ್ಲೇ. ಹಾಲಲ್ಲಿ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ. ಒಂದು ಬೆಡ್ ಹಾಕಿದ್ದಾರೆ, ಕಿಚನ್ ಕೊಟ್ಟಿದ್ದಾರೆ, ದೊಡ್ಡದಾಗಿದೆ ಕಿಚನ್ ಕೂಡ. ಒಂದು ಸೋಫಾ ಇದೆ ಹಾಲಲ್ಲಿ. ಹಾಗೆ ರೈಟ್ ಸೈಡಲ್ಲಿ ಇದು ರೆಸ್ಟ್ ರೂಮ್ ಇದೆ. ಇದು ಬೆಡ್ರೂಮು. ಬೆಡ್ರೂಮ್ಗೆ AC ಕೊಟ್ಟಿದ್ದಾರೆ, TV ಇದೆ, ಫ್ಯಾನು ಕೂಡ ಇದೆ. ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಶಾಂಡಿನೆಸ್ ಪ್ಯಾರಡೈಸ್ ಬೀಚ್ ರೆಸಾರ್ಟ್ ಇದೆ. ಆ್ಯಕ್ಚುಲಿ ಲ್ಯಾಂಡ್ ಆ್ಯಕ್ಟಿವಿಟೀಸು ಮತ್ತು ವಾಟರ್ ಆ್ಯಕ್ಟಿವಿಟೀಸು ಈ ರೆಸಾರ್ಟಲ್ಲಿ ಕೊಡ್ತಾರೆ ಅವ್ರು ನಮಗೆ. ಎಂಟ್ರಿ ಫೀಸ್ 75 ರೂಪೀಸ್ ಇದೆ. ಲ್ಯಾಂಡ್ ಆ್ಯಕ್ಟಿವಿಟೀಸು ಮತ್ತು ವಾಟರ್ ಆ್ಯಕ್ಟಿವಿಟೀಸಿಗೆ ಅದರದೇ ಆದ ಸಪ್ರೇಟ್ ಪ್ರೈಸ್ ಇದೆ. ನೀವು ಯಾವುದು ಕೂಡ ಚಾಯ್ಸ್ ಮಾಡ್ಕೋಬೋದು. ಇದು ನೋಡಿ, ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ತಾರೆ. ಅಂದರೆ ಬೋಟಿಂಗು, ಆ ಥರ ಸ್ಪೀಡ್ ಬೋಟಿಂಗು ಅದೆಲ್ಲ ಇರುತ್ತೆ ಇಲ್ಲಿ. DSLR ಕ್ಯಾಮ್ರಾಗೆ ಮಾತ್ರ 250 ರೂಪೀಸ್ ಅವರು ಇದು. ಅಲ್ಲಿ ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಗೇಟ್ ಇರೋದು ಎಂಟ್ರೆನ್ಸ್ ಬೀಚ್ಗೆ. ನಿಮಗೆ ಈ ಬೀಚ್ಗೆ ಹೋಗಬೇಕು, ಪ್ಯಾರಡೈಸ್ ಬೀಚ್ಗೆ ಅಂದರೆ ಫ್ರೀ ಎಂಟ್ರಿ ಆ ಸೈಡಲ್ಲಿ ಇದೆ, ಒಂದು 2 ಕಿಲೋಮೀಟ್ರ್ ದೂರದಲ್ಲಿ. ಬಟ್ ಅಲ್ಲಿ ನಿಮಗೆ ಯಾವುದೇ ಲೈಫ್ ಗಾರ್ಡು ಸಿಗಲ್ಲ. ಫ್ರೀ ಎಂಟ್ರಿ ಅಂದರೆ ಸುಮ್ಮನೆ ಹೋಗೋದು. ಡ್ರೆಸ್ ಚೇಂಜಿಂಗ್ ಎಲ್ಲ ಅಲ್ಲಿ ಎಲ್ಲ ಯಾವುದೇ ಫೆಸಿಲಿಟಿ ಇರೋಲ್ಲ. ಅದಕ್ಕೆ ಈ ರೆಸಾರ್ಟಲ್ಲಿ ಬಂದರೆ ನಿಮಗೆ ರೆಸ್ಟ್ ರೂಮ್ಸು, ಡ್ರೆಸ್ ಚೇಂಜಿಂಗು, ಶವರು ಎಲ್ಲ ಕೂಡ ಸಿಗುತ್ತೆ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಊಟ ಕೂಡ ಸಿಗುತ್ತೆ ಇಲ್ಲಿ ಒಳಗಡೆ. ಊಟ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಬನ್ನಿ ಹೇಗಿದೆ ರೆಸ್ಟೋರೆಂಟ್ ಅಂತ ನೋಡೋಣ. ಬೀಚ್ ನೀವು ಫ್ರೀ ಎಂಟ್ರಿ ತೊಗೊಂಡ್ರೆ ಇದು ಯಾವುದೇ ಫೆಸಿಲಿಟಿ ಇರೋಲ್ಲ. ಅಲ್ಲಿ ಸುಮ್ಮನೆ ಖಾಲಿ ಹೋಗಿ ನೀವು ಎಂಜಾಯ್ ಮಾಡಿ ಬರ್ಬೋದು. ಇಲ್ಲಿ ಆದರೆ ಡ್ರೆಸ್ ಚೇಂಜಿಂಗಿಗೆಲ್ಲ ಇವರು ಫೆಸಿಲಿಟಿನ ಕೊಟ್ಟಿದ್ದಾರೆ 75 ರೂಪೀಸಲ್ಲಿ. ಇದು ನೋಡಿ ರೆಸ್ಟೋರೆಂಟು. ಈ ಶಾಂಡಿನೆಸ್ ಬೀಚ್ ರೆಸಾರ್ಟ್ ಏನಿದೆ ಅದರಲ್ಲಿ ಇದು ಒಂದು ರೆಸ್ಟೋರೆಂಟ್ ಇದೆ. ಊಟ ತಿಂಡಿಗೆ ನಾವು ಸ್ವಲ್ಪ ಸ್ನ್ಯಾಕ್ಸು, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ಬೀಚ್ ಕಡೆ ಹೊರಟಿದ್ದೀವಿ. ಬನ್ನಿ ಬೀಚ್ ನೋಡೋಣ ಹೇಗಿದೆ ಅಂತ. ನಾವಂತೂ ಎಕ್ಸೈಟಿಂಗ್ ಆಗಿದ್ದೀನಿ. ತುಂಬ ಬಿಸಿಲಿದೆ, ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಬಿಸಿಲು ಪಾಂಡಿಚೇರಿಯಲ್ಲಿ. ಬಟ್ ನಿಮಗೇನು ಬಿಸಿಲು ಹತ್ತಲ್ಲ, ಈ ಎಂಜಾಯ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ಬಿಸಿಲು ಹತ್ತಲ್ಲ. ನೋಡಿ ಶಾಂಡ್ ಹೇಗಿದೆ, ಸೂಪರಾಗಿದೆ ಶಾಂಡು. ಇವೆಲ್ಲ ಟೆಂಟ್ ಹೌಸು. ನಿಮ್ಗೆ ಜಾಸ್ತಿ ಬಿಸಿಲು ಹತ್ತಿದ್ರೆ ಇದ್ರ ಒಳಗಡೆ ಬಂದು ಕೂತ್ಕೋಬೋದು, ಚೇರೆಲ್ಲ ಹಾಕಿದರೆ. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಗ್ರೀನ್ ಫ್ಲ್ಯಾಗು, ಆ ಗ್ರೀನ್ ಫ್ಲ್ಯಾಗ್ ಏರಿಯಾದಲ್ಲಿ ನೀವು ಎಷ್ಟು ಒಳಗಡೆ ಬೇಕಾದರೂ ಹೋಗ್ಬೋದು. ಲೈಫ್ ಗಾರ್ಡ್ಸ್ ಕೂಡ ಇರ್ತಾರೆ ಅಲ್ಲಿ. ಈ ರೆಡ್ ಫ್ಲ್ಯಾಗ್ ಹಾಕಿದಾರಲ್ಲ ಆ ಕಡೆ ಸ್ವಲ್ಪ ಹೋಗಂಗಿಲ್ಲ, ಯಾಕಂದರೆ ನೀರು ಆಳವಾಗಿರುತ್ತೆ. ಎರಡು ಕಡೆನೂ ಸೆಕ್ಯೂರಿಟಿ ಕೂತಿರ್ತಾರೆ.
ತುಂಬ ಸೇಫ್ಟಿ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮಗೆ ಬೀಚ್ ಒಳಗಡೆ ಇಳಿಯೋಕ್ಕೆ. ಫೋಟೋಶೂಟು ಕೂಡ ತುಂಬ ಚೆನ್ನಾಗಿರುವ ಪ್ಲೇಸ್ ಇದು. ಫೋಟೋಶೂಟ್ ಮಾಡ್ಬೋದು, ಕಪಲ್ಸ್ ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ಮಾಡ್ಬೋದು. ಯಾವುದೇ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಫ್ಯಾಮ್ಲಿ ಜೊತೆ ಬಂದರೂ ಕೂಡ. ಏಕೆಂದರೆ ಕ್ರೌಡ್ ತುಂಬ ಕಡಿಮೆ. ನೀವು ಗೋವಾಗೆಲ್ಲ ಹೋಗ್ತೀನಿ ಅಂದರೆ ತುಂಬ ಕ್ರೌಡ್ ಇರುತ್ತೆ, ನಿಮಗೆ ಪ್ರವೇಶ ಸಿಗಲ್ಲ. ಪಾಂಡಿಚೇರಿಯಲ್ಲಿ ತುಂಬ ಪ್ರವೇಶ ಇದೆ ನೋಡಿ, ಜನಗಳೇ ಕಡಿಮೆ. ದೊಡ್ಡ ಬೀಚು, ಜನಗಳು ಅಷ್ಟೊಂದು ಜನ ಇಲ್ಲ ನೋಡಿ. ತಿಮಿಂಗ್ಲದ ಪಳವಳಿಕೆಗಳು ಆಚೆ ದಡಕ್ಕೆ ಬಂದು ಬಿದ್ದಿದ್ದಾವೆ. ತುಂಬ ಗಾಳಿ ಇದೆ, ಜಾಸ್ತಿ ಎಲೆಗಳು ಬರ್ತಾಯಿತ್ತು. ಇದು ಪ್ಯಾರಡೈಸ್ ಬೀಚ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಪಾಂಡಿಚೇರಿಯ ತುಂಬ ಪ್ಲೇಸ್ಗಳಿವೆ ತೋರ್ಸೋಕ್ಕೆ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ನಾನು ವಿಡಿಯೋನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.